ಮಹಾತ್ಮ ಗಾಂಧಿಯವರು ಭಾರತ ಸ್ವಾತಂತ್ರ್ಯ ನಂತರ ರಾಮರಾಜ್ಯ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಗಳನ್ನು ಕಂಡು ಆ ಪರಿಕಲ್ಪನೆಯ ವ್ಯಾಖ್ಯಾನಗಳನ್ನ ಮಾಡ್ತಾ ದೇಶದಲ್ಲಿ ಗ್ರಾಮಗಳು ಸ್ವರಾಜ್ಯ ಆಗಬೇಕು, ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಅನ್ನತಕ್ಕಂಥ ಪರಿಕಲ್ಪನೆಗಳನ್ನ ಗಾಂಧಿ ತತ್ವದ ಅಡಿಯಲ್ಲಿ ಅನುಷ್ಠಾನಗೊಳಿಸತಕ್ಕಂಥ ಪ್ರಯತ್ನವನ್ನ ಗಾಂಧಿ ಹೇಳಿದರು. ಹಾಗಾಗಿ ಗಾಂಧಿಯ ಕನಸು ರಾಮರಾಜ್ಯ, ಅದರ ಮುಖಾಂತರ ಗ್ರಾಮ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯದ ಮುಖಾಂತರವಾಗಿ ಸಮಾಜದ ಅಭ್ಯುತ್ಥಾನ. ಈ ಪರಿಕಲ್ಪನೆಯ ಆಧಾರದಲ್ಲಿ ಸ್ವಾತಂತ್ರ್ಯ ಪೂರ್ವದ ಚಿಂತನೆಗಳನ್ನು ಮಹಾತ್ಮ ಗಾಂಧಿ ಇಟ್ಟರು. ಅದೇ ಗಾಂಧಿ ತತ್ವ. ಅದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಗಾಂಧಿ ತತ್ವದ ಅನುಷ್ಠಾನಗಳು ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ರೂ ಸಮೇತ ಯಾವ ವಿಚಾರಧಾರೆಯನ್ನು ಅನುಷ್ಠಾನಗೊಳಿಸುವುದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ವಿಫಲ ಆಗಿದೆ. ರಾಮರಾಜ್ಯದ ಪರಿಕಲ್ಪನೆಗಳಿರ್ತಕ್ಕಂಥ ಗಾಂಧಿಯ ತತ್ವವನ್ನು ಜಾತ್ಯತೀತದ ಹೆಸರಿನಲ್ಲಿ ಆಡಳಿತವನ್ನು ನಡೆಸತಕ್ಕಂಥ ಪ್ರಯತ್ನಗಳಾದವು. ಗಾಂಧಿಯ ಹೆಸರಿನಲ್ಲಿ ಮತವನ್ನ ಪಡೆಯತಕ್ಕಂಥ ಕೆಲಸವನ್ನ ನಿರಂತರವಾಗಿ ಕಾಂಗ್ರೆಸ್ ಮಾಡಿತು. ಆದರೆ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯಕ್ಕೆ ಶಕ್ತಿಯನ್ನ ಕೊಟ್ಟಂತ ಅಟಲ್ ಸರ್ಕಾರ ಆಗ ಗ್ರಾಮ ಸಡಕು ಯೋಜನೆಗಳ ಮುಖಾಂತರವಾಗಿ ಹಳ್ಳಿ ಹಳ್ಳಿಯ ರಸ್ತೆಗಳ ಅಭಿವೃದ್ಧಿಯ ಅಭ್ಯುತ್ಥಾನದ ಕಡೆಗೆ ಮೊದಲ ಯೋಚನೆಯನ್ನು ಪ್ರಾರಂಭಿಸಿತು. ಆನಂತರ ನರೇಂದ್ರ ಮೋದಿ ಸರ್ಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂಸದ ಆದರ್ಶ ಗ್ರಾಮಗಳನ್ನು ತರಬೇಕು ಅನ್ನತಕ್ಕಂಥ ಪರಿಕಲ್ಪನೆಗಳನ್ನು ಕೊಟ್ಟಾಗ ಪಂಚ ತತ್ವಗಳನ್ನು ಅಲ್ಲಿ ಅನುಷ್ಠಾನಗೊಳಿಸಿತ್ತು. ಕೇವಲ ಅಭಿವೃದ್ಧಿ ಅಲ್ಲ, ಗಾಂಧಿ ಕಂಡಿರ್ತಕ್ಕಂಥ ಪಂಚ ತತ್ವಗಳು. ಆ ನಂತರದ ದಿನಗಳಲ್ಲಿ ಗ್ರಾಮಗಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ 14-15 ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನಗಳನ್ನು ಕೊಡತಕ್ಕಂಥ ಪ್ರಕ್ರಿಯೆ ನರೇಂದ್ರ ಮೋದಿಯ ಸರ್ಕಾರದಿಂದ ಆಯಿತು. ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆಗಳನ್ನ ಕೊಡತಕ್ಕಂಥ ಪ್ರಯತ್ನಗಳು ಆ ಕಾಲಘಟ್ಟದಲ್ಲಿ ಆಯಿತು. ಆದ್ರೆ ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಗ್ರಾಮ ಬೇರೆ ಬೇರೆ ಯೋಜನೆಗಳು ಆಗಿದ್ವು. 2006ನೇ ಇಸ್ವಿವರೆಗೆ ಜವಾಹರ್ ರೋಜ್ಗಾರ್ ಅನ್ನತಕ್ಕಂಥ ಒಂದು ಕಾರ್ಯಕ್ರಮಗಳ ಅನುಷ್ಠಾನಗಳಾಗಿವೆ. ಕೂಲಿಗಾಗಿ ಕಾಲು ಅನ್ನತಕ್ಕಂಥ ಪರಿಕಲ್ಪನೆಗಳಿತ್ತು. ಅದನ್ನ ಒಂದು 2006ರಲ್ಲಿ UPA ಸರ್ಕಾರ ಒಂದು ಸಣ್ಣ ಪರಿವರ್ತನೆಯನ್ನು ಮಾಡಿ. ಆ ಪರಿವರ್ತನೆ ಏನು ಅಂತ ಹೇಳಿದ್ರೆ ಅದೊಂದು ನರೇಗಾದ ಹೆಸರಿನಲ್ಲಿ ಜೋಡಿಸ್ತಕ್ಕಂಥ ಕೆಲಸ ಆಯ್ತು. ಮನ್ರೇಗಾ ಅಂತ ಮಹಾತ್ಮ ಗಾಂಧಿ ಹೆಸರನ್ನು ಅದಕ್ಕೆ ಜೋಡಿಸಿದ್ರು. ಜವಾಹರ್ ರೋಜ್ಗಾರ್ ಕೂಲಿಗಾಗಿ ಕಾಲು ಬದಲಾವಣೆ ಮಾಡಿ 2006ರಲ್ಲಿ ಮನ್ರೇಗಾ. ಆ 2006ರಲ್ಲಿ ಮನ್ರೇಗಾ ಆದಾಗ ಆವತ್ತಿನ ಕಲ್ಪನೆಗಳು ಏನಿತ್ತು ಅಂತ ಕೇಳಿದ್ರೆ ಉದ್ಯೋಗದ ಸೃಷ್ಟಿಗಳಾಗಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಕೂಲಿ ಕಾರ್ಮಿಕರಿಗೆ ನಿರಂತರವಾಗಿರ್ತಕ್ಕಂಥ ಉದ್ಯೋಗಗಳು ಸಿಗಬೇಕು. ಒಂದು ಉತ್ತರವನ್ನು ಕೊಡ್ತಾರೆ ಲೋಕಸಭೆಗೆ. ಆಗಿನ ಕೇಂದ್ರದ ಸಚಿವರು, ಕಾಂಗ್ರೆಸ್ ಸಚಿವರು, ಅವರು ಏನು ಉತ್ತರ ಕೊಡ್ತಾರೆ ಹೇಳಿದ್ರೆ 2013-14ರಲ್ಲಿ 10-11ರಲ್ಲಿ ಇರ್ತಕ್ಕಂಥ ಏನು ಅನುದಾನಗಳಿತ್ತು 40,000 ಕೋಟಿ ಖರ್ಚಾಗದೆ 30,000 ಕೋಟಿಗೆ ಇಳಿಕೆ ಆಯಿತು. ಜಾಬ್ ಕಾರ್ಡ್ಗಳ ಇಳಿಕೆ ಆಯಿತು. ಯಾಕೆ ಅಂತ ಕೇಳಿದಾಗ ಕೆಲವು ಕಡೆ ಭ್ರಷ್ಟಾಚಾರಗಳಾಗಿದ್ದಾವೆ ಅಂತ ಆಗ ಹೇಳಿ. ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಅಧ್ಯಯನ ಮಾಡ್ತಾ CAG ವರದಿ ಕೊಟ್ಟಿದೆ, ಇದರಲ್ಲಿ ಭ್ರಷ್ಟಾಚಾರಗಳಿದ್ದಾವೆ. ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಯ್ತು ಕೇಳಿದ್ರೆ ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣ ಎರಡೇ ರಾಜ್ಯದಲ್ಲಿ 22,000 ಕೋಟಿ ರೂಪಾಯಿಗಳ ಹಗರಣಗಳಾಯ್ತು. 22,000 ಕೋಟಿ ರೂಪಾಯಿಗಳು ಭ್ರಷ್ಟಾಚಾರ ಆಯ್ತು. ಅದರಲ್ಲಿ ಕೆಲವು ಕಡೆಗಳಲ್ಲಿ ಏನಾಗಿದೆ ಕೇಳಿದ್ರೆ ಒಂದೇ ಆಸ್ತಿಯಲ್ಲಿ 16 ಆಸ್ತಿಗಳನ್ನು ತೋರಿಸಿ ವ್ಯವಹಾರಗಳು ಮಾಡಿರ್ತಕ್ಕಂಥದ್ದು ಕಂಡು ಬಂತು. ಮತ್ತೆ ನಕಲಿ ಜಾಬ್ ಕಾರ್ಡ್ಗಳು ಪ್ರಾರಂಭ ಆದವು. ಆ ನಂತರ JCBಯಲ್ಲಿ ಅದರಲ್ಲಿ ಗೈಡ್ ಲೈನ್ ಅಲ್ಲಿದೆ, ಮಾರ್ಗಸೂಚಿಯಲ್ಲಿದೆ JCB ಅನ್ನು ಉಪಕರಣಗಳನ್ನ ಉಪಯೋಗ ಮಾಡಿಕೊಳ್ಳಬಾರದು. ಆದ್ರೆ ಇವತ್ತು
ಬೇರೆ ಬೇರೆ ಕಡೆಗಳಲ್ಲಿ JCB ಮುಖಾಂತರ ಕೆಲಸವನ್ನು ಮಾಡಿ ಜಾಬ್ ಕಾರ್ಡ್ಗೆ ಪರಿವರ್ತನೆ ಮಾಡಿರತಕ್ಕಂಥದ್ದು ಕಂಡಿದ್ದೇವೆ. ಕೆಲವು ಕಡೆ 10, 100, 200 ಜಾಬ್ ಕಾರ್ಡ್ಗಳನ್ನು ಮಾಡಿ ವರ್ಕ್ಗಳನ್ನ ಕಾಂಟ್ರಾಕ್ಟ್ಗಳಿಗೆ ಕಂಡದ್ದನ್ನು ನೋಡಿದ್ದೀವಿ. ಹೀಗೆ ಅದರಲ್ಲಿ ಒಂದು ಹಂತದಲ್ಲಿ ವ್ಯವಸ್ಥೆ ಅಡಿಯಲ್ಲಿ ಭ್ರಷ್ಟಾಚಾರಗಳು ನುಸುಳಿತು. ನೀವು ಎಲ್ಲಿವರೆಗೆ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಜಾಬ್ ಕಾರ್ಡ್ ಇದ್ದವರಿಗೆ 50% ಮಾತ್ರ ಪೇಮೆಂಟ್, 50%ವನ್ನು ಅಧಿಕಾರಿಗಳು ಮುಂಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕೃತಕ ಫಲಾನುಭವಿಗಳ ಸೃಷ್ಟಿ ಆಯಿತು. ಎಲ್ಲ ಕಾರಣದಿಂದ ಸುಮಾರು ಭ್ರಷ್ಟಾಚಾರಗಳು ಪ್ರಾರಂಭ ಆದವು. ಯಾವ ಕಲ್ಪನೆಗಳಲ್ಲಿ ಮನ್ರೇಗಾ ಪ್ರಾರಂಭ ಆಯ್ತಾ, ಯಾವ ಚಿಂತನೆಗಳಲ್ಲಿ ಮನ್ರೇಗಾ ಪ್ರಾರಂಭ ಆಯ್ತಾ, ಯಾವ ಯೋಚನೆ ಮತ್ತು ಯೋಜನೆಗಳನ್ನು ಇಟ್ಕೊಂಡು ಗ್ರಾಮಾಭಿವೃದ್ಧಿ ಮತ್ತು ಗ್ರಾಮದ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೆ ಉದ್ಯೋಗ ಸೃಷ್ಟಿ ಆಗಬೇಕನ್ನತಕ್ಕಂಥ ಪರಿಕಲ್ಪನೆಯಲ್ಲಿರ್ತಕ್ಕಂಥದ್ರಲ್ಲಿ ಭ್ರಷ್ಟಾಚಾರಗಳು ಮುಸುಳಿದು. ಮತ್ತೆ ಇನ್ನೊಂದು ಬೇಡಿಕೆಗಳು ಪ್ರಾರಂಭ ಆದವು. ಆ ಬೇಡಿಕೆ ಏನಾದ್ರೆ ಕೃಷಿ ಕಾರ್ಮಿಕರ ಸಂಖ್ಯೆಗಳು ಕೊರತೆ ಆಗ್ತದೆ, ಕೃಷಿ ಕಾರ್ಮಿಕರ ಸಂಖ್ಯೆಗಳು ಕಡಿಮೆ ಆಗ್ತದೆ. ಯಾಕಂದ್ರೆ ಇದಕ್ಕೆ ಹೋದವರು ಕೂಲಿ ಕಾರ್ಮಿಕರ ಸಂಖ್ಯೆಗಳು ಕಡಿಮೆ ಆಗ್ಲಿಕ್ಕೆ ಆಯ್ತು, ಕೃಷಿಕ ಸಮಸ್ಯೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ತು. ಹಾಗಾಗಿ ಪ್ರಾರಂಭದಲ್ಲಿ ಕೆಲವೇ ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಕೆಲವೇ ರಾಜ್ಯಗಳನ್ನ UPA ಸರ್ಕಾರ ಇದ್ದ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2008 ಇಡೀ ದೇಶವ್ಯಾಪಿ ಆಯ್ತು. ಅದು ಅನುಷ್ಠಾನವನ್ನ UPA ಸರ್ಕಾರ 2006ರಲ್ಲಿ ಜವಾಹರ್ ರೋಜ್ಗಾರದಿಂದ ಬದಲಾವಣೆಯನ್ನು ಮಾಡಿ ಮನ್ರೇಗಾದ ಹೆಸರಿನಲ್ಲಿ ಜೋಡಿಸಿದ್ರು. 60 ರೂಪಾಯಿಗಳನ್ನ ಅವತ್ತು ಜೋಡಿಸಿದ್ರು, 60 ರೂಪಾಯಿ. ಇದನ್ನ 2008ರಲ್ಲಿ ಮತ್ತೆ ಸ್ವಲ್ಪ ಪರಿವರ್ತನೆ ಮಾಡಿದ್ರು. 100 ದಿನ ಕೆಲಸ ಕೊಡಬೇಕು ಅಂತ ಆಯ್ತು. 100 ದಿನ ಜಾಬ್ ಕಾರ್ಡ್ಗಳನ್ನು ಮಾಡಿ 100 ದಿನ ಕೊಡಬೇಕು. ಅವತ್ತು 125 ರೂಪಾಯಿಗಳನ್ನು ಒಂದು ವ್ಯಕ್ತಿಗೆ ಜೋಡಿಸಿತು. ಆನಂತರ 2013ರಲ್ಲಿ ಅದನ್ನು 150 ರೂಪಾಯಿಗೆ ತಗೊಂಡು 2014ರಲ್ಲಿ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದಾಗ ಇನ್ನಷ್ಟು ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ವಿ, NDA ಮಾಡಿದ್ವಿ. 2018-19ರಲ್ಲಿ ಅದನ್ನು 249 ರೂಪಾಯಿಗಳಿಗೆ ಏರಿಸಿ ಈಗ ಅದು 370 ರೂಪಾಯಿಗಳಾಗಿದೆ. ಕಾಲಕಾಲಕ್ಕೆ ಯೋಜನೆಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸರ್ಕಾರ ಸಹಜವಾಗಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ವ್ಯತ್ಯಾಸ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರಗಳು ಕಾಲಕಾಲಕ್ಕೆ ಬದಲಾವಣೆಗಳನ್ನ ಮಾಡ್ತವೆ. ಹಾಗಾಗಿ 60 ರೂಪಾಯಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಮ್ಮ ಸರ್ಕಾರ ಬಂದಾಗ ಇವತ್ತು 370 ರೂಪಾಯಿವರೆಗೆ ತಗೊಂಡು ಹೋಗಿದೆ. ಇವತ್ತಿನ ಕಾಲ ಸ್ಥಿತಿಯಲ್ಲಿ 370 ರೂಪಾಯಿಗಳು ಆಗಿದ್ದಾವೆ. 2,69,000 ಗ್ರಾಮ ಪಂಚಾಯತ್ಗಳಲ್ಲಿ 12.50 ಕೋಟಿ ಕುಟುಂಬಗಳು ಇದರಿಂದ ಬದುಕ್ತವೆ. ಆದ್ರೆ ಇದರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಇದೆಲ್ಲವನ್ನ ಮನಗಂಡು ನಮ್ಮ ಸರ್ಕಾರ ಇದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಸರ್ಕಾರ 2013-14ರಲ್ಲಿ 33,000 ಕೋಟಿ ಇದ್ದದನ್ನು ಈಗ 88,000 ಕೋಟಿಗೆ ಏರಿಸಿದೆ. ಈಗ ಬಜೆಟ್ ನಲ್ಲಿ 88,000 ಕೋಟಿ ರೂಪಾಯಿಗಳನ್ನು ಇಟ್ಟಿದೆ. ಹೇಳಿದ್ರೆ ಮನ್ರೇಗಾದಲ್ಲಿ ಹೆಚ್ಚು ಅವಕಾಶಗಳು ಸಿಗಬೇಕು, ಕಾರ್ಮಿಕರಿಗೆ ನೇರವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಸಿಗಬೇಕು. ಹಿಂದೆ ನಾನು MP ಆಗಿದ್ದೆ, ನಾನು ದಿಶಾ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಿದ್ದೆ. ನಾನು 3 ಪಂಚಾಯತ್ಗಳಲ್ಲಿ ಅದರಲ್ಲಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಎತ್ತಿ ಹಿಡಿದಿದ್ದೆ. 3-4 ಕಡೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಅಧಿಕಾರಿಗಳನ್ನು. ಇದೆಲ್ಲ ಆಗಿತ್ತು. ಆಗ ಹೇಗಿತ್ತು ಹೇಳಿದ್ರೆ ಹಣ ಬಂದ್ರು ಸಮೇತ 3 ತಿಂಗಳು 4 ತಿಂಗಳು ಪೇಮೆಂಟ್ ಆಗ್ತಿರ್ಲಿಲ್ಲ. 1 ತಿಂಗಳು ಪೇಮೆಂಟ್, 2 ತಿಂಗಳು ಪೇಮೆಂಟ್ ಆಗ್ತಿರ್ಲಿಲ್ಲ. ಕಡ್ಡಾಯವಾಗಿ ಅದರಲ್ಲಿ 15 ದಿವಸದಲ್ಲಿ ಪೇಮೆಂಟ್ ಆಗಬೇಕು ಅಂತಿದೆ, ಬೇರೆ ಬೇರೆ ಕಾರಣಕ್ಕೆ ನಿಲ್ತಿತ್ತು. ಇದೆಲ್ಲವನ್ನ ಮನಗಂಡು ನಮ್ಮ ಸರ್ಕಾರ ಒಂದಷ್ಟು ಪರಿವರ್ತನೆಗಳನ್ನ ಮಾಡಿದೆ. ಆ ಪರಿವರ್ತನೆಗಳಲ್ಲಿ ಸಹಜ ಇದು ಮೊದಲ ಅಲ್ಲ. ಯಾವುದೇ ಸರ್ಕಾರಗಳು ಬಂದಾಗ ಪರಿವರ್ತನೆಗಳು ಸಹಜವಾಗಿರ್ತಕ್ಕಂಥ ಆಡಿದ ಭ್ರಷ್ಟಾಚಾರಗಳನ್ನು ಕಂಡಾಗ ಅದನ್ನು ನಿಯಂತ್ರಣ ಮಾಡಬೇಕು, ಅದರಲ್ಲಿ ಆಗಿರ್ತಕ್ಕಂಥ ಲೀಕೇಜ್ಗಳನ್ನ ನಿಯಂತ್ರಣ ಮಾಡಬೇಕು, ಅದರಲ್ಲಿ ಇರ್ತಕ್ಕಂಥ ತೊಂದರೆಗಳು ಕಾನೂನಾತ್ಮಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು, ಅದರಲ್ಲಿ ಜನಸಾಮಾನ್ಯರಿಗೆ ಆಗತಕ್ಕಂಥ ನಷ್ಟಗಳೇನು ಅದನ್ನು ಸರಿ ಮಾಡ್ಕೋಬೇಕು. ಹೀಗೆ ಕಾಲಕಾಲಕ್ಕೆ ಒಂದು 10 ವರ್ಷ 15 ವರ್ಷಗಳಾದಾಗ ಅದರಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಹಾಳಾದಾಗ ಅದನ್ನು ಸರಿ ಮಾಡತಕ್ಕಂಥ ಪ್ರಯತ್ನಗಳು ಎಲ್ಲ ಸರ್ಕಾರವು ಮಾಡ್ತದೆ. ನೀವು ಗೊತ್ತಿರ್ಬೋದು 92-93ರಲ್ಲಿ ಪಂಚಾಯತ್ ರಾಜ್ ಅನ್ನತಕ್ಕಂಥ ಒಂದು ಯೋಜನೆ ಇದಿತ್ತು, ಪಂಚಾಯತ್ ರಾಜ್. ಅದನ್ನ ಕಾಂಗ್ರೆಸ್ ಸರ್ಕಾರ ಬಂದಾಗ ಗ್ರಾಮ ಸ್ವರಾಜ್ ಅಂತ ಮಾಡಿದ್ರು. ನಮ್ಮ ರಮೇಶ್ ಕುಮಾರ್ ಅದಕ್ಕೆ ವರದಿಗೆ ಹಾಕಿರುವಂತದ್ದು ಗ್ರಾಮ ಸ್ವರಾಜ್ ಮಾಡಬೇಕು.
ನಮ್ಮ ಸರ್ಕಾರ ಇದ್ದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಾಗ ಸಪ್ತಪದಿಯಿಂದ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದ್ರು. ಅದನ್ನು ಇವತ್ತು ತೆಗೆದು ಮಾಂಗಲ್ಯ ಭಾಗ್ಯ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ. ಸಹಜವಾಗಿರ್ತಕ್ಕಂಥ ತೊಂದರೆಗಳು ಸಮಸ್ಯೆಗಳು ಇದ್ದಾಗ ಸರ್ಕಾರಗಳು ಹೆಸರು ಬದಲಾವಣೆ ಮಾಡ್ತಕ್ಕಂಥ ಗೊತ್ತಿದೆ. ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕೊಚ್ಚಿನಿಂದ ಕಾಮರೂಪದವರೆಗೆ ಚತುಷ್ಪಥ ರಸ್ತೆಗಳ ಮೊದಲ ಪರಿಕಲ್ಪನೆ ಕಂಡು ರಸ್ತೆಗಳನ್ನ ಜೋಡಣೆ ಮಾಡಿರ್ತಕ್ಕಂಥದ್ದನ್ನ ಅಟಲ್ ಬಿಹಾರಿ ವಾಜಪೇಯಿ ಆ ಸರ್ಕಾರ ಹೋದ್ಮೇಲೆ ವಾಜಪೇಯಿ ರಸ್ತೆಗಳು ಅಂತ ಅದಕ್ಕೆ ಹೆಸರು ಉಳಿದುಕೊಂಡಿತ್ತು. ಆನಂತರ ಅಲ್ಲಲ್ಲಿರ್ತಕ್ಕಂಥ ಬೋರ್ಡ್ಗಳನ್ನೇ UPA ಸರ್ಕಾರ ತೆಗೆದು ಹಾಕಿತು. ಆದ್ರೆ ನಾವು ಆ ರೀತಿ ಯಾವುದನ್ನು ಮಾಡಬೇಕು. ನರೇಂದ್ರ ಮೋದಿ ಅವರು ಬಹಳ ಯೋಚನೆ ಮಾಡಿ ಇದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಸರಿ ಮಾಡೋದಕ್ಕೋಸ್ಕರ ಮತ್ತೆ 2047 ಅಮೃತ ಕಾಲ ಅಂತ ಕರೆದಿದ್ದಾರೆ. ಇದೊಂದು ವಿಕಸಿತ ಭಾರತ ಆಗಿದೆ. ಜಗತ್ತಿನಲ್ಲಿ ಭಾರತ ನಮ್ಮ 1ನೇ ಸ್ಥಾನಕ್ಕೆ ಬರಬೇಕು. 47 ಭಾರತ ಒಂದು ಸುದೃಢವಾಗಿರ್ತಕ್ಕಂಥ ದೇಶ ಆಗಬೇಕು. ಜಗತ್ತು ಗುರುತಿಸಲ್ಪಟ್ಟಿರ್ತಕ್ಕಂಥ ದೇಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಕಸಿತ ಭಾರತ ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ.